ಒಂದಂತ ಅದು ಒಂದು ಪಿಚ್ ಬಿದ್ದು ಪಾಸ್ ಆಯ್ತು. ಅಭಿ ಕೀಪರ್ ಇದ್ದ. ನಮ್ಮ ಬಾವ ಲುಂಗಿ ಬಿಚ್ಚಿ ರೋಚಿಗೆ ಎದ್ದು ಬಿಟ್ಟಿದ್ದಾರೆ. ಈಗ ಇಲ್ಲಿ ತಂಡದಲ್ಲಿ ಎಂತಾಗಿದೆ ಕೇಳಿದ್ರೆ ಜನ ಕಮ್ಮಿ ಆಗಿ ಆಗಿದ್ದಲ್ಲ, ಜನ ಜಾಸ್ತಿ ಆಗಿ. ಯಾರನ್ನ ತೆಗಿಬೇಕು? ವೈಭವ್ ಅವರೇ, ನಿಮ್ಮನ್ನ ತೆಗಿಯೋದಾ? ಸಂಡೆ ಧಮಾಕ ಇವತ್ತು ಕಲ್ತೂರು ಗ್ರೌಂಡ್ ಅಲ್ಲಿ. ಬಾವ ಏನ್ ಹೇಳ್ತೀರಿ ಈ ಪಂದ್ಯ? ಭಾರಿ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ಭಾರಿ ಖುಷಿ ಆಯ್ತು. ಹೈ ವೋಲ್ಟೇಜ್ ಮ್ಯಾಚ್. ಅವನ ಕಳಿಸಿ ಮಗ. ಇಂಥ ಮ್ಯಾಚ್ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ. ನಿಮ್ಗೆ ಇವತ್ತು ಪುಣ್ಯ ಇಲ್ಲೇ ಸಿಕ್ಕಿದೆ, ಆಯ್ತಾ? ಇವರಿಗೆ ಗೌರವ ಒಬ್ಬಡಿತ್ನ ಅಂತ ನಿಮ್ಮರ ನಮ್ದೊಂಥರ ಜಾಲಿ ಟೀಮ್, ಎಂಟರ್ಟೈನ್ಮೆಂಟ್. ಎಲ್ಲೂ ನೋಡ್ಲಿಲ್ಲ. ಈಗ ಇಂಥ ಸ್ಪಿನ್ ದಾಳಿ ನಮ್ಗೆಲ್ಲೂ ಸಿಗುದಿಲ್ಲ, ಕಲ್ತೂರಲ್ಲಿ ಮಾತ್ರ. ಬಾಡಿಗೆ ಬಂದ್ರೆ ಹೋಗ್ತಾ ಇರ್ತಾರೆ ಅಷ್ಟೇ, ಮತ್ತೆ ದೇವ್ರೇ ಗತಿ ನಮ್ಗೆ. ಸ್ಪಿನ್ ಮಾಂತ್ರಿಕ ನಮ್ಮ ಅಜಿತ್ ಪೂಜಾರಿ ಅವರು ನೋಡಿ. ವೈಡ್ ಆಯ್ತಾ? ಸ್ಪಿನ್ ಆಗ್ಲಿಲ್ಲ, ಮಳೆ ಬಂದಿದ್ಯಾ ಅಂತ. ಈಗ ಕಲ್ತೂರು 3 ಟೀಮ್ ಉಂಟು. ನಮಗೆ ಎಬಿ ಬಂದ್ರೆ ಈಗ ಚೀಟಿ ಏರ್ಸುತ್ತಲ್ಲ, ನಮ್ಮಲ್ಲಿ ಮಾಡಿದ್ಯಾ? ಲಾಸ್ಟ್ ನಂಬರ್ ಮಾಡಿದ್ಯಾ? ಓಕೆ, 6 ಮೇಲೆ 6 ಕೆಳಗೆ. 1 2 ಅದು ಏನುಂಟು, ಎಬಿ ಬಂದ್ರು ಆಡಬೇಕಷ್ಟೇ. ಒಂದು ಮಾತಾಡಿ ಸರ್, ತಗೊಳ್ಳಿ. ನಮಗೆ 12 ನಂಬರ್ ಬಂದಿದೆ ಸರ್, ನೋಡಿ ಸರ್. ನಮ್ದು ಮಂಡ್ಯ ಡರ್ಟಿ ಮ್ಯಾಚ್ ಇರ್ಬೋದು ನೋಡಿ ಸರ್. ಸ್ವಲ್ಪ ಅವರೇ, ಈಗ ಒಂದು ಅಮೋಘವಾದ ಕ್ರಿಕೆಟ್ ಪಂದ್ಯಾಟ ನಡೀತದೆ ಕಲ್ತೂರು ದಸರಾದ್ದು. ಲೈವ್ ಮಾಡಿ ನಮ್ಮ ಸಂದೀಪ್ ಅಣ್ಣವ್ರದ್ದೆಲ್ಲ ತಗೊಳ್ಳಿ, ಇಂಟರ್ವ್ಯೂ ತಗೊಳ್ಳಿ. ನಮ್ಮ ಪುಣೇಶ್ವರದ್ದು ತಗೊಳ್ಳಿ ಇಂಟರ್ವ್ಯೂ. ಹಂಗೇನಿಲ್ಲ, ಎಲ್ಲ ಅಧ್ಯಕ್ಷರು ಇರೋದು. ಅಧ್ಯಕ್ಷ ಏನಂತಾರೆ ಅದಕ್ಕೆ ನಾವು ಜೈ ಅಂತೀವಿ ಅಷ್ಟೇ. ಕ್ರೀಡೆ ಬಗ್ಗೆ ನನ್ನ ಒಳ್ಳೆ ಅಭಿಪ್ರಾಯ ಇದೆ. ಚೆನ್ನಾಗಿ ಆಡಿ ಎಲ್ರು. ಈ ಸರ್ತಿ ಫಸ್ಟ್ ಬರೋದು ಮಾತ್ರ ನಾವೇ ಅನ್ಸುತ್ತೆ. ನಮ್ದೇ ಇದೆ ಟೀಮ್, ಸಿ ಟೀಮ್. ನಮ್ದೊಂಥರ ಜಾಲಿ ಟೀಮ್, ಎಂಟರ್ಟೈನ್ಮೆಂಟ್. ಕೇರ್ಫುಲ್ ಟೀಮ್. ಈಗ ಕ್ರಿಕೆಟ್ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಆಗ್ತಾ ಇದೆ. ಹೊಯ್ಸಳ ಮತ್ತೆ ದುರ್ಗ 3 ಬಾಲ್ 3 ಬೌಂಡ್ರಿ ಹೊಡೆದಿದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿ ಹೊಡೆದಿದ್ದಾರೆ. ಓಕೆ, ಈ ಬಾರಿ ಎದುರಿಸ್ತಿರುವ ಮ್ಯಾಟೆ ಶಾರದೋತ್ಸವ ಕಲ್ತೂರು ಇವರಿಂದ ಅತ್ಯುತ್ತಮವಾದ ಕ್ರಿಕೆಟ್ ಪಂದ್ಯಕೂಟ ನಡೀತಾ ಇದೆ. ಹಾಗೆ ಎಲ್ಲ ಪ್ರೇಕ್ಷಕರು ತುಂಬಾ ಉತ್ಸಾಹದಿಂದ ಈ ಪಂದ್ಯಕೂಟವನ್ನು ವೀಕ್ಷಿಸುತ್ತಾ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಅನ್ನು ನಡೆಸಿಕೊಡ್ತಿದ್ದಾರೆ. ನಮ್ಮ ಅಧ್ಯಕ್ಷರು ರವೀಂದ್ರ ಪೂಜಾರಿ ಅವರು ತುಂಬಾ ಖುಷಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಜಿಲೇಬಿಯರ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಜಿಲೇಬಿಯರ್ ಹೇಳ್ಬೇಕು, ಯೂಟ್ಯೂಬ್ ಇದೆ, ಜಿಲೇಬಿಯರ್ ವಾಸ್ತವ ನೋಡಿದ್ರೆ ಜಿಲೇಬಿಯರ್ ಆಡ್ತಾರೆ ಅಂತ. ಜಿಲೇಬಿ ಎಣ್ಣೆ ಒಳಗೆ ಬೀಳುತ್ತಾ, ಇದು ಬಾಂಡ್ಲಿ ಒಳಗೆ ಬೀಳುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಇಂದು ನಾವು ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಕಲ್ತೂರು ಸಂತೆಗಟ್ಟಿಯವರ ಆಶ್ರಯದಲ್ಲಿ ಕ್ರೀಡಾ ಕೂಟವನ್ನು ಹಮ್ಮಿಕೊಂಡಿದ್ದು. ಇದೀಗ ಮೊದಲನೇ ಹಂತವಾಗಿ ವಾಲಿಬಾಲ್ ಕ್ರೀಡಾಕೂಟವನ್ನು ಮುಗಿಸಿ ಈಗ 2ನೇ ಕ್ರಿಕೆಟ್ ಪಂದ್ಯಕೂಟ ಆಯೋಜಿಸಿದ್ದೇವೆ. ಇದರ ಪ್ರಥಮ ಪಂದ್ಯಾಟವಾಗಿ ಸಂತೆಕಟ್ಟೆ ದುರ್ಗಾ ವರ್ಸಸ್ ಹೊಯ್ಸಳ ಆತಿಥೇಯ ತಂಡವಾದ ಹೊಯ್ಸಳ ಮೇಲುಗೈಯನ್ನು ಸಾಧಿಸುವ ತವಕದಲ್ಲಿದೆ. ಹೊಸ ಹುಡುಗರನ್ನು ಕೂಡಿ ಹಾಕಿದ ತಂಡ ಇದು. 6 ಬಾಲ್ 20 ರನ್ ಬೇಕು. ಸೂಪರ್ ನೋಡುವ ಕಡೆ ನೋಡುವ. ನಮ್ಮ ಹೊಯ್ಸಳ ಅವರು ಇನ್ನಾಗೋ ಚಾನ್ಸಸ್ ಉಂಟು. ನೋಡುವ ಮುಂದೆ ಏನಂತ. 6 ಬಾಲಿಗೆ 20 ರನ್ ಬೇಕು. 5 4 ಬೇಕು ಕಂಟಿನ್ಯೂ. ಏನಾಗ್ತದೆ ಗೊತ್ತಿಲ್ಲ, ನೋಡ್ಬೇಕು. ನೋ ಬಾಲ್ ಅಂಡ್ 4 ಹೋಗಿದೆ. 5 ರನ್ ಆಯ್ತು. ಇನ್ನು 15 ರನ್ ಬೇಕು ಕೇವಲ. ಇನ್ನು ಹೇಗಿರುತ್ತೆ ಗೊತ್ತಿಲ್ಲ, ನೋಡ್ಬೇಕು. ನೋಡುವ ಏನಾಗತ್ತಂತ ಹೇಳಿ. ಈಗ ಆಟ ಕುತೂಹಲಕಾರಿ ಆಗುತ್ತಾ ಇದೆ. ಪುಣೇಶ್ವರ ಹೇಗಾಗ್ತಾ ಉಂಟು? ಏನಂತ ಗೊತ್ತಾಗ್ತಾ ಇಲ್ಲ. ನಮ್ದೇ ಟೀಮ್, ಭಯ ಉಂಟು. 15 ರನ್ ಬೇಕು. ಏನಾಗುತ್ತಂತ ನೋಡಿ ಹೇಳುವ, ಮುಂದೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ ಹೆಂಗಾಗ್ತಿದೆ ಅಂತ ಹೇಳಿದ್ರೆ ಮ್ಯಾಚ್ ಬಾರಿ ಕುತೂಹಲಕಾರಿ ಆಗ್ತಾ ಇದೆ. ಇನ್ನು ಕೇವಲ 5 ಬಾಲಿಗೆ 15 ರನ್ ಬೇಕು. 5 ಬಾಲಿಗೆ 15 ರನ್.
ಏನಾಗುತ್ತಂತ ಗೊತ್ತಿಲ್ಲ, ನೋಡ್ಬೇಕು. 4 ಈಗ 4 ಹೋಗಿದೆ, ಇನ್ನು ಕೇವಲ 11 ರನ್ ಬೇಕು 5 ಬಾಲಿಗೆ. ನೋಡುವ ಏನಾಗುತ್ತಂತ ಹೇಳಿ. ಕ್ಯಾಮರಾಮ್ಯಾನ್ ಸ್ವರೂಪ್ ಜೊತೆ ಸುಧೀರ್ ಶೆಟ್ಟಿ. ಮೂರರ ಮುಂದೆ 7ರ ಗುರಿ. ಎರಡರ ಮುಂದೆ 7ರ ಗುರಿ. ಆಗ್ಲೇ ನಾವು ದುರ್ಗ ಹಾಗೂ ಹೊಯ್ಸಳ ಕ್ರಿಕೆಟ್ ನ ಪ್ರಥಮ ಪಂದ್ಯಾಟ ನಡೀತಾ ಇದೆ. ನಾವು ಒಂದೆಡೆ ದುರ್ಗ ವಿನ್ ಆಗುವ ಲಕ್ಷಣದಲ್ಲಿದೆ. ಯಾಕೆಂದ್ರೆ 2 ಬಾಲಿಗೆ 7 ಆಗ್ಬೇಕು. ಈ ಹಿಂದೆ 6 ಬಾಲಿಗೆ 20 ರನ್ ಅವಶ್ಯಕತೆ ಇತ್ತು. ನಾವು ಪಂದ್ಯ ಹೊಯ್ಸಳಕ್ಕೆ ಬಂತಂತ ಮಾಡ್ಕೊಂಡಿದ್ವಿ. ಆದ್ರೆ ನೋಡಿ, ಆದ್ರೆ ಈಗ ಬಣ್ಣ ಚಿತ್ರಣವೇ ಚೇಂಜ್ ಆಗಿದೆ. ಶಾರದಾ ಮಹೋತ್ಸವ ಸಮಿತಿ ಕೊಳ್ತೂರು ವತಿಯಿಂದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀಗ ಕ್ರಿಕೆಟ್ ಪಂದ್ಯಕೂಟ ತುಂಬಾ ರೋಚಕವಾಗಿ ಸಾಗಿ ಬರ್ತಾ ಇದೆ. ಮೊದಲ ಮ್ಯಾಚ್ ಇಷ್ಟು ಹೈ ವೋಲ್ಟೇಜ್ ಮ್ಯಾಚ್. 1 ಎಸೆತಗಳ ಮುಂದೆ 3 ರನ್ಗಳ ಗುರಿ ವೈಡ್ ಆಗಿದೆ. 1 ಎಸೆತದ ಮುಂದೆ 2 ರನ್ಗಳ ಗುರಿಯನ್ನು ಸಾಗಿಸಬೇಕಾಗಿದೆ ದುರ್ಗಾ ಫ್ರೆಂಡ್ಸ್ ಸಂತೆಗಟ್ಟೆ ಅವರು. ಹೊಯ್ಸಳ ಎದುರಾಳಿಯಾಗಿ 31 ರನ್ಗಳ ಬೆನ್ನನ್ನು ಗುರಿಯೆತ್ತಿದ ದುರ್ಗಾ ಫ್ರೆಂಡ್ಸ್ ಇದೀಗ 1 ಎಸೆತಗಳ ಮುಂದೆ 3 ರನ್ಗಳ 2 ರನ್ಗಳನ್ನು ಚೇಸ್ ಮಾಡ್ತಾ ಇದ್ದಾರೆ. ನೋಡ್ಬೇಕೀಗ ಒಂದೇ ಎಸೆತ ಬಾಕಿ ಇರೋದು. ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳಂತೆ ನೋಡ್ಬೇಕು. ಸ್ಟೈಯಾದಲ್ಲಿ ಸೂಪರ್ ಓವರ್ ನ ಪಂದ್ಯಕೂಟ ನಡೀತಾ ಇದೆ. ನಮ್ಮ ಕೊಳ್ತೂರು ದಸರಾ ಕ್ರೀಡಾಕೂಟ ಯಾವುದೇ IPL ಮ್ಯಾಚ್ ಗಿಂತ ಕಮ್ಮಿ ಇಲ್ಲ ಅಂತ ಹೈ ವೋಲ್ಟೇಜ್ ಪಂದ್ಯ. ಮ್ಯಾಚ್ ಟೈ ಆಗಿದೆ. ಫಸ್ಟ್ ಮ್ಯಾಚ್ ಟೈ ಆಗಿದೆ. ಅಷ್ಟು ಹೈ ವೋಲ್ಟೇಜ್ ಮ್ಯಾಚ್. ಸಂಡೇ ಧಮಾಕ ಇವತ್ತು ಕಳ್ತೂರು ಗ್ರೌಂಡ್ ಅಲ್ಲಿ. ಬಾವ ಏನ್ ಹೇಳ್ತೀರಿ ಈ ಪಂದ್ಯಕೂಟ? ಭಾರಿ ಖುಷಿ ಆಯ್ತು. ಹೈ ವೋಲ್ಟೇಜ್ ಮ್ಯಾಚ್. ಎಲ್ಲೂ ನೋಡ್ಲಿಲ್ಲ. ಈಗ ಸುಧೀರ್ ಅವರೇ ಸರ್ ಬನ್ನಿ, ಈ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಏನಂದ್ರೆ ಭಾರಿ ಮ್ಯಾಚ್ ನಡೀತಿದೆ. ಎಂತ ಅಂತ ಹೇಳಿದ್ರೆ ಇಂಥ ಮ್ಯಾಚ್ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ. ನಿಮ್ಗೆ ಇವತ್ತು ಪುಣ್ಯ ಇಲ್ಲೇ ಸಿಕ್ಕಿದೆ. ಆಯ್ತಾ? ಓಕೆ, ಥ್ಯಾಂಕ್ ಯು. ಹೌದಾ? ಒಬ್ಬ ಎಕ್ಸ್ಟ್ರಾ ಹೇಳಿ, ಎಂತ ಸಮಸ್ಯೆ? ನಮ್ ಪ್ರಾಬ್ಲಮ್ ನಾವಿತ್ತು ಮಾರಿ, ನೀವೆಲ್ಲ ಬಂದು ಬೀದಿ ಹಿಡಿತಂದ್ರಿ. ಇಲ್ಲಿ ತಂಡದಲ್ಲಿ ಎಂತಾಗಿದೆ ಕೇಳಿದ್ರೆ ಜನ ಕಮ್ಮಿ ಆಗಿ ಆಗಿದ್ದಲ್ಲ, ಜನ ಜಾಸ್ತಿ ಆಗಿ. ಯಾರನ್ನ ತೆಗಿಬೇಕು? ವೈಭವ್ ಅವರೇ, ನಿಮ್ಮನ್ನ ತೆಗಿಯುದಾ? ಫಸ್ಟ್ ಪಂದ್ಯಕೂಟ ಟೈ ಆಗಿ ಈಗ ಸೂಪರ್ ಓವರ್ಸ್ ಆಗಿ ಬರ್ತಾ ಉಂಟು. ಸಂಡೇ ಧಮಾಕ ಕಳ್ತೂರು ಗ್ರೌಂಡ್ ಅಲ್ಲಿ. ಇಂಥ ಪಂದ್ಯಕೂಟ ಎಲ್ಲೂ ನೋಡಿರ್ಲಿಕ್ಕಿಲ್ಲ. IPL ಅಲ್ಲೂ ಸಿಗುದಿಲ್ಲ ಅಂತ ಪಂದ್ಯ ನಮ್ಮ ಕಳ್ತೂರು ಗ್ರೌಂಡ್ ಅಲ್ಲಿ. ಸತತ ಬೌಂಡರಿಗಳ ಮೇಲೆ ಬೌಂಡರಿ ದಾಖಲಾಗ್ತದೆ ಸಂತೆಗಟ್ಟೆ ತಂಡದಿಂದ. ಬಾಯ್, ನಿಮ್ ಸಮಸ್ಯೆ ಅಂತ ಮತ್ತೆ ನಮ್ಮ ಕಳ್ತೂರು ಅಧ್ಯಕ್ಷ ನಮ್ಮ ಅದೃಷ್ಟ ಅಂತ ಹೇಳ್ಬೇಕು. ಎಲ್ಲ ತಮಾಷೆಗಾಗಿ ಶೂಟ್ ಮಾಡ್ಬೇಡಿ. ಯಾವ್ದು ಜನ ಹೆಚ್ಚಾಗಿ ಇದೀಗ ಯಾರನ್ನ ತೆಗಿಬೇಕಂತ ಗೊತ್ತಿಲ್ಲ. ಈಗ ಎಂತ ಯಾರನ್ನ ತೆಗಿಯುದು ಹೇಳಿ? ಸಂದೀಪ್ ಅಣ್ಣ ತೆಗಿಯುದ? ಅವ್ರ ಹತ್ರ ಹೋಗಿ ಹೇಳ್ಬೇಡಿ. ಈಗ ಅಣ್ಣಪ್ಪ ಅವರು ಹುಚ್ಚ ಕಬಾಬ್ಕೋಯ್ರು ಪೂರ್ಣೇಶ್ ಅವರು ಸ್ಕೋರರ್ ಆಗಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಪೂರ್ಣೇಶ್ ಅವರೇ, 1-2 ರನ್ ಗಿನಿ ಹೆಚ್ಚಾಕಿ ಬಡ್ಗಿ ಗಿನಿ ತಿನ್ಬೇಡಿ. ನಿಮಗ್ ನಂಬರ್ ಬತ್ತೆ ಬರುತ್ತೆ? ಗೊತ್ತಾಗಿಲ್ಲ ಜನಕ್ಕೆ. ಅವರಿಗೆ ಬರುವುದಿಲ್ಲ. ಅದು ಅಣ್ಣಪ್ಪನವರ ಲಿಪಿ. ಇಲ್ಲ, ಅವ್ರ ಟಾರ್ಗೆಟ್ ಎಷ್ಟು ಬರ್ದಿಟ್ಟು ಗೀಟ ಒಬ್ಬ ಹಿಡಿತ್ಲ ಅಂತೇಳಿ ಮರ. ಸರ್
ಏನಿಲ್ಲ, ದೇವರಾಟ, ಶಾರದೆ ಆಟ ಇನ್ನಾಗ್ಬೇಕು. ನಾವು ನಮ್ಮ ಟೀಮ್ ಬಗ್ಗೆ ನಾವು ಸಪೋರ್ಟ್ ಒಳ್ಳೇದಾಗ್ಲಿ ಶಾರದೆ. ಅನುಭವದ ಆಟಗಾರ, ಅದೆಷ್ಟೋ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡ ಆಟಗಾರ ಪ್ರವೀಣ್ ಪೂಜಾರಿ ಅವರು 6ಕ್ಕೆ 6 4 ಹೊಡೆದುಕೊಂಡ ಪ್ರವೀಣ್ ಪೂಜಾರಿ ಅವರ ಹಿತಗುಣವನ್ನು ಸರ್ ಹೇಗನ್ಸ್ತದೆ ಶಾರದೆ? ನಮ್ಮೂರಿನ ಟೀಮ್ ಅಂದ್ಮೇಲೆ ವಿನ್ ಆಗ್ಲೇಬೇಕಲ್ಲ. ಮಂಜುನಾಥ್ ನಾಯ್ಕರು ಅವರಲ್ಲಿ ಒಂದು ಆಡಿದ ಅನುಭವ ಉಂಟು ಅವರಿಗೆ ಪಿಚ್ ನಲ್ಲಿ. ಹಿರಿಯ ಆಟಗಾರರಾದ ಮಂಜುನಾಥ್ ನಾಯ್ಕರ್ ಅವರ ಈ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಕೋಚ್, ಈ ತಂಡ ಶಾರದಾ ತಂಡದ ಕೋಚ್ ನಮ್ಮ ಮಂಜುನಾಥ್ ನಾಯ್ಕರ್ ಅವರ ಫೋಕಸ್ ಮಾಡಿ ಅವರಿಗೆ, ಫೋಕಸ್ ಮಾಡಿ. ನಾಚಿಕೆ ಇಲ್ಕಣಿ ಇವರು ತುಂಬಾ ಅನುಭವಿ ಅನುಭವ ಆಟಗಾರರಾಗಿದ್ದಾರೆ. ಇವರಿಗೆ ನಮ್ಮ ಕಡೆಯಿಂದ ಇವರಿಗೆ ಗೌರವಿಸಬೇಕಂತ ವಿನಂತಿ. ಸರ್ ಕೈ ಕೊಡಿ ಸರ್, ಕೈ ಕೊಡಿ ಸರ್. ಯಾವ ಕೈ ಎಂತ ಮಾಡ್ತಾ? ಬಾಲ್ ಕೊಡ ಅಣ್ಣಪ್ಪ, ಹಿಡ್ಕೊಂಬಿಲ್ಲ. ಕೊಡ ಹಿಡ್ಕೊಂಡ್ ಗುರಾಯಿಸಬೇಡ ನೀನ್. ಓವರ್ ಥ್ರೋ ಹೊಸ್ಕೊಂಡಿದ್ದ, ಇನ್ನು ಅಷ್ಟು ಓವರ್ ಥ್ರೋ ಇಲ್ಲ, ರಪ್ಪ ಕೊಡ್ಲಾಕ ಇಂದ್ರ ರೌಡಿಸಮ್ ಎಲ್ಲ ಬೇಡ. ಎಷ್ಟು ಬೋರ್ ಹೋಯ್ತು ಅಣ್ಣಪ್ಪ? ಸ್ಕೋರ್ ಅಣ್ಣಪ್ಪ ಒಂಚೂರು ಬದಿಬಾ. ತೋರುದಿಲ್ಲ, ಬದಿಬಾ. ಗುರಾಯಿಸುದೆಲ್ಲ ಇಟ್ಕೊಬೇಡ. ಇಲ್ಲ ಬಾ ನಾ ಕಾಂತಿದ್ದೆ, ಬಾ ಅಣ್ಣಪ್ಪ ಅವರೇ ಬದಿಗೆ ಬನ್ನಿ ಪ್ಲೀಸ್. ಬೌಲರ್ ಬಗ್ಗೆ ಏನು ಹೇಳ್ತೀರಾ? ಬೌಲಿಂಗ್ ಶೈಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಸ್ಪಿನ್ ಮಾಂತ್ರಿಕ ನಮ್ಮ ಅಜಿತ್ ಪೂಜಾರಿ ಅವರು ನೋಡಿ. ರೈಡ್ ಆಯ್ತಾ? ಸ್ಪಿನ್ ಆಗ್ಲಿಲ್ಲ, ಮಳೆ ಬಂದಿದ್ಯಾ ಅಂತ. ಅಣ್ಣಪ್ಪ ಬದಿಗೆ ಹೋಗ್ ಮಾರ. ಅಣ್ಣಪ್ಪ ಬದಿ ಹೋಗೋ. ಏನ್ ಬೌಲಿಂಗ್, ಸ್ಪಿನ್ ಮಾಂತ್ರಿಕ. ಇವರಿಗೆ ಒಂದು ಗೌರವಿಸ್ಬೇಕು. ಸೃಜನ್ ಅವರೇ ಇವರಿಗೆ ಒಂದು ಗೌರವಿಸ್ಬೇಕು. ಅಜಿತ್ ಪೂಜಾರಿಗೆ ಒಂದು ಬೊಂಡ ಕೊಡಿ ಅವರಿಗೆ. ಅಣ್ಣಪ್ಪ ಬದಿವಾರೇ. ಅವರಿಗೆ ಪಿಚ್ ಸೆಟ್ ಆಗ್ತಿಲ್ಲ, ಪಿಚ್ ಸೆಟ್ ಆಗ್ತಿಲ್ಲ. ಅಜಿತ್ ಪೂಜಾರಿಗೆ ಪಿಚ್ ಸೆಟ್ ಆಗ್ತಿಲ್ಲ, ಹಾಗಾಗಿ ಇವನ್ನ ಬದಿ ಕಳಿಸಿ. ತೋರುದಿಲ್ಲ. ಅಣ್ಣಪ್ಪ ಅವರೇ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ಅಣ್ಣಪ್ಪ ಅವರೇ ಎಂತ ರಕ್ತ ಚಂದನ ಮರಕ್ ಬಾಯ್ ಹಾಕ್ರಿ ಮರ. ಅಣ್ಣಪ್ಪ ಅವರೇ ತುಂಬಾ ಹಳೆಯ ಆಟಗಾರ ಪ್ರಸನ್ನ ಪೂಜಾರಿ ಅಂದೇಳಿ. ಪ್ರಾಕ್ಟೀಸ್ ಮಾಡದೆ ಅಖಾಡಕ್ಕೆ ಇಳಿಯುವಂತ ಆಟಗಾರ. ಅದೆಂತ ದೊಡ್ಡ ಪ್ಲೇಯರ್ ಇದ್ರು ಕ್ಷಣ ಮಾತ್ರದಲ್ಲಿ 6 ವಿಕೆಟ್ ಅನ್ನು ಕಬಳಿಸಿ ತಂಡಕ್ಕೆ ಗೌರವ ಕೊಡುವ. ಸುಜನ್ ಅವರೇ ಉತ್ತಮವಾದ ವ್ಯಕ್ತಿ ಕೊಳ್ತೂರಲ್ಲಿ. ಆದ್ರೆ ದಿನ ಎಲ್ಲ ಹಿಡ್ಕೊ ತಿಂದು ಕೆಂಪಾಗಿದ್ದಾರೆ. ಅವ್ರು ಈ ಬದಲಾವಣೆ ನಮ್ಮಲ್ಲಿ ತುಂಬಾ ಬೇಸರ ತಂದಿದೆ. ನಮ್ಮಲ್ಲಿ ಅವ್ರ ಮನಸ್ಸಿಗೆ ದೊಡ್ಡ ಪ್ಲೇಯರ್ ಅನ್ನ ಉಂಟು. ಹೇಳುವಂತ ದೊಡ್ಡ ಪ್ಲೇಯರ್ ಅಲ್ಲ. ಬಾಲ್ ಬಂದ್ರೆ ಬಿಡ್ತಾರೆ. ಈಗ ಬಾಲ್ ಬಂದ್ರೆ ಓಡಿ ಹೋಗ್ತಾರೆ ನೋಡಿ. ಬಾಲ್ ಬರ್ಲಿಲ್ಲ, ಬಾಲ್ ಬರುವಲ್ಲಿ ಅವ್ರು ನಿಲ್ಲುದಿಲ್ಲ. ಅಣ್ಣಪ್ಪ ಅವರು ಈಗ ನೋಡಿ ಎಲ್ಲಪ್ಪ ಬರ್ತಿದ್ದೆ ನೋಡಿ, ಅವನಿಗೆ ಪೂರ ಬಾಲ್ ಹಾಕಿ 6 ವಿಕೆಟ್ ಫೀಲಿಂಗ್ ಉಂಟು. 4 ಕೊಟ್ಟಿದ್ದಾನೆ ನೋಡಿ. ಬಂದ್ರು ನೋಡಿ ನಮ್ಮ ಸ್ಪಿನ್ ಮಾಂತ್ರಿಕರು. ಬಾಡಿಗೆ ಬಂದಾಯ್ತು, ಅವ್ರು ಹೊರಟ್ರ.
ನಿಮ್ಗೆ ಒಳ್ಳೆ ಆಡ್ತೀರಿ ಒಳ್ಳೆ ಬೌಲಿಂಗ್ ಬಿಟ್ಟಿದ್ರಿ. ಸ್ಪಿನ್ ದಾಳಿ ಬಾರಿ ಇತ್ತು ಅವ್ರದ್ದು ಅಜಿತ್ ಪೂಜಾರಿ. ಇಂಥ ಸ್ಪಿನ್ ದಾಳಿ ನಮ್ಗೆಲ್ಲೂ ಸಿಗುದಿಲ್ಲ, ಕಳ್ತೂರಲ್ಲಿ ಮಾತ್ರ. ಬಾಡಿಗೆ ಬಂದ್ರೆ ಹೋಗ್ತಾ ಇರ್ತಾರೆ ಅಷ್ಟೇ, ಮತ್ತೆ ದೇವ್ರೇ ಗತಿ ನಮ್ಗೆ. MC ಲಕ್ಸುರಿ ವರ್ಕ್ ಆಗ್ತಾ ಉಂಟು. 90 MC ಲಕ್ಸುರಿ ಭಾರಿ ಪವರ್ ಉಂಟು. ಬೌಂಡ್ರಿಗಳ ಮೇಲೆ ಬೌಂಡ್ರಿ ದಾಖಲಾಗ್ತಿದೆ. MC ಲಕ್ಸುರಿಯ ಬ್ರ್ಯಾಂಡ್ ಅಂಬಾಸಿಡರ್ ಅಂತಾನೆ ಹೇಳ್ಬೋದು ನಮ್ಮ ಕಿಶೋರ್ ಅವರು. ಯಾರ ನಮ್ ಭಾವ ಲುಂಗಿ ಬಿಚ್ಚಿ ರೋಚಿಗೆ ಎದ್ದು ಬಿಟ್ಟಿದ್ದಾರೆ ಈಗ. ನಾವು ಬ್ಯಾಟಿಂಗ್ ಬಂದಿದೆ, ಫೀಲ್ಡಿಂಗ್ ಮಾಡ್ತೀವಿ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ತು. ಸರ್ ಪಿಚ್ ಹೇಗುಂಟು? ಪಿಚ್ ನಿಮ್ ಬೌಲಿಂಗ್ ಒಳ್ಳೆ. ಒಂದೊಂದು ನೋಡ್ಬೇಡಿ, 4 ನೋಡಿ. ಓವರ್ ಬೇ ಮುಗಿಸುದ ಎಲ್ಲ ಅವ್ರಿಗೆ ಪೂರ ಗೊತ್ತಾ ಮರೆ ಲೆಫ್ಟ್ ಸೈಡ್ಗೆ ಹೊಡೋದು. ಓಕೆ ಓಕೆ ಕಂಡಾಲ್ ಮಗ ಸುದೇ, ಕಮಾನ್ ವೆಲ್ ಸುದೇ. ಸುದೇ ಹೊಡ್ಕ ನಾಳೆ ಆತಿಲ್ಲ ಇವತ್ತೇ ಸುದೇ. ಟೆಸ್ಟ್ ಅಲ್ಲ ಸುದೇ. ಅದು ಕಡಿ ಮಾರ್ಯಾದ. ಕಡಿ ಒಂದೇ ಶಾಟ್ 12 ರವಿ ಹೋಗ. ರೊಟೇಟ್ ಮಾಡ್ಬೇಡ 13 ಸ್ಲೋ ಬಾಲೆ 4 ವೈಡ್ ಹೋಯ್ತು. ವೈಡ್ ಇಲ್ಲ ವೈಡ್ ಓಕೆ ಓಕೆ ಆಡ ಏನ್ ದೊಂದು ಬೋಲಂಗ್ ಎಂತ ಅಲ್ಲಿ 5 ಬಾಲ್ ಇತ್ತಲ್ಲ, 5 ಹೊಡಿ 4 ಹೊಡಿ ಸಾಕು. ಹಲೋ ಗುಂಡ ಟಾರ್ಗೆಟ್ ಬಹುತ್ ಒಂದು ಫಿಕ್ಸ್. ಆಕ್ಚುಲಿ ಹೇಳೋಕ್ಕಿಂತ ಇರ್ಲಿ. Yes.
ಎಂತ ಹೆದರ್ಕತ್ತನ ಬಾಲ್ ಬಾಲ್ ಟಚ್ ಮಾಡೋಕೆ ಬಾಲ್ ಲಾಸ್ಟ್ ಆರಾಮ್ ಸೆ ಡಾಟ್ ಬಾಲ್ ಅಷ್ಟೇ 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 ಕಮ್ಸಿ ಆಡ್ತು. ಆರಾಮ್ से ಅಕ್ಕ ಬಾಲ್ ಸಾಕ್ ಒಂದ ಅದೇ ಬಾಲ್ ಅಲ್ದ ಅಯ್ಯೋ ಹೊಡಿಲಿ ಹೊಡಿಲಿ ಹ್ಯಾಂಗ್ ಬೇಕಾದ್ರೆ ನೀನ್ ಹಾಕ ಟೀಮ್ ಈಗ ವಿಡಿಯೋ ಮಾಡೋ ಪರಿಸ್ಥಿತಿ ಒಂಚೂರು ಕಂಗಾಲಾಗಿದೆ. ವಿನ್ ಆಯ್ತಲ್ಲ ಇದ್ರ ಬಗ್ಗೆ ಭಾಷಣ ಹುಡುಗರೆಲ್ಲ ಒಳ್ಳೆ ಒಳ್ಳೆ ಆಡಿದ್ದಾರೆ ಹುಡುಗರು ಆದ್ರೂ ನಮ್ದು ಬೇಡ ನಾನ್ ವೆಜ್ ಮಾತಾಡಬಾರ್ದಲ್ಲ ಇದನ್ನ ಇಲ್ಲಿ ಬಾಯಿ ಹರಿ ತಂದಿದ್ದಾರೆ ಕಡೆ ಅಲ್ಲಿಗೆ ನುಂಗಿ ಬಿಟ್ವೆ ಈಗ ನಾವು ಸೇಫ್ ಇಲ್ಲ ಅಂದ್ರೆ ಪೂರ ಉಗಿಬೇಕಾಗ್ತದೆ ಆ ಪರಿಸ್ಥಿತಿ ತಂದಿದ್ದಾರೆ ಬಾಯಿಗೆ ತಂದದ್ದು ಯಾರು ಬಾಯಿಗೆ ನಮ್ದೇ ಸುಧೀರ್ ಶೆಟ್ಟಿ ಬ್ಯಾಟಿಂಗ್ ಬಗ್ಗೆ ಹೇಳುದಲ್ಲ ಮಾರ ಎಂತ ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ ಸ್ವಲ್ಪ ನನ್ನ ಬಗ್ಗೆ ಹೇಳಿ ನನ್ನ ಬ್ಯಾಟಿಂಗ್ ಇವ ಬ್ಯಾಕ್ ಅಲ್ಲ ಹೊಡೆದಿವ ಇವನು ಬ್ಯಾಟಿಂಗ್ ಅಲ್ಲ ಇವನು ಬ್ಯಾಕ್ ಅಲ್ಲಿ ಹೊಡಿತಾರೆ ನೀವು ಯಾರಿಗೆ ಬ್ಯಾಕ್ ಅಲ್ಲಿ ಅಲ್ಲ ಇವ್ರು ನೋ ಬಾಲ್ ಏನೋ ಇದು ಮಾಡ್ತಾ ಇದ್ರಲ್ಲ ನೋ ಬಾಲಿಗೆ ಮ್ಯಾಚ್ ಅಲ್ಲಿ ಅದು ಇವತ್ತು ಕಮ್ಮಿ ಇಲ್ಲ ಅದು ನೋ ಬಾಲಿಗೆ 4 ಹೊಡಿಬೇಕಿತ್ತು ಅವರು ಅದನ್ನ ಹಿಂಗ್ ಟಚ್ ಮಾಡಿ ಬಿಡ್ತಾರೆ ಎಂತ ಆಡ್ತಾರೆ ಅಧ್ಯಕ್ಷರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ. ಒಬ್ರು ಅಲ್ಲಿದ್ರೆ ನೀವು ಆಗಲೇ ಹೋಗ್ತಿದ್ದೀರಿ. ಸುಧೀರ ಬ್ಯಾಡಲ್ಲ ಚೇಂಜ್ ಮಾಡು. ಸುಧೀರ್ ಅವರಿಗೆ ಬಳ್ಳಿ ತಂದೇವೆ ಬಳ್ಳಿ ಹಾಕ್ತೇವೆ ನಂಗೆ ಬೆಳಿಬೇಡ ನಿಂಗೆ. ಮೇನ್ ಅಂತ ಗೊತ್ತಾ? ಮಕ್ಕಳು ಆಡ್ಕೊಂಡು ನೀನು ಮಾತು ಕಮ್ಮಿ ಮಾಡ್ಕೆ ಬೈದು ಕಮ್ಮಿ ಮಾಡ್ಕೆ ಬೈದ್ರೆ ಮಾತಾಡೋದು ಸುಮ್ಮನೆ ಬೇಡ ನೀವು ಓವರ್ ಆಗೋದು ಬೇಡ. ಅವನಿಗೆ ಅದು ಒನ್ ಲೆಂತ್ ಬೋಲ್ ನೀವು ಸ್ವಲ್ಪ ಶಾರ್ಟ್ ಪಿಚ್ ಕೊಟ್ಟರು ಹೊಡಿತಾ ಪಿಚ್ ಹೈಟ್ ಕೊಟ್ಟರು ಬೋನ್ಸ್ ಹೊಡಿತಾ ಒನ್ ಲೆಂತ್ ಬೋಲ್ ಅದು ಒಂದು ಪಿಚ್ ಬಿದ್ದು ಪಾಸ್ ಆಗಿ ಅಭಿ ಕೀಪರ್ ಇದ್ದ ಮಧ್ಯಾಹ್ನ ಎಂತ ಉಂಡಿರಿ ಒಂದು ಕೆಲಸ ಮಾಡು ಇವ ಬೋಲಿಂಗ್ ಕ್ಯಾನ್ಸಲ್ ಪಂಜ್ ಹಾಕಿ ಅವನ ಕಳಿಸಿ ಮನೆ